ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಶಿವ ನಿರಾಕಾರನು ಭಾವಾತೀತ, ಗುಣಾತೀತ ಹಾಗೂ ಕರ್ಮಾತೀತನಾಗಿದ್ದಾನೆಯೇ ಎಂಬುದನ್ನು ತಿಳಿದುಕೊಳ್ಳೋಣ. ಆಕಾರಿಯಲ್ಲಿರುವ ಶಿವ ನಿರಾಕಾರ. ಈ ಶಿವನಿಗೆ ಭಾವನೆಗಳು ಇರುತ್ತವೆಯೇ? ಅವನು ನಿರ್ಗುಣನಾಗಿದ್ದಾನೆಯೇ? ಅವನು ಕರ್ಮ ಬಂಧನಕ್ಕೆ ಒಳಗಾಗುತ್ತಾನೆಯೇ ಎಂಬ ಪ್ರಶ್ನೆಗೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ನಿರಾಕಾರನಾಗಿ ಪರಂಧಾಮದಲ್ಲಿರುವ ಶಿವ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪನಾಗಿದ್ದಾನೆ. ಅವನನ್ನು ಪರಮ ಲೈಟ್ ಹಾಗೂ ಅವನನ್ನು ನಿರ್ಗುಣ ಎಂದು ಸಹ ಕರೆಯುತ್ತಾರೆ. ನಿರ್ಗುಣನಲ್ಲಿ ಎಲ್ಲ ಗುಣಗಳು ಇರುತ್ತವೆ ಹಾಗೂ ಆಕಾರಿ ರೂಪ ಕೂಡ ನಿರಾಕಾರನ ಡೈರೆಕ್ಷನ್ನಿಂದಲೇ ನಡೆಯುತ್ತಿರುತ್ತದೆ. ಶಿವಪುರಿಯಲ್ಲಿ ನಿರಾಕಾರನಿಂದ ಆಕಾರಿ ರೂಪದಲ್ಲಿ ಬಂದಂತಹ ಶಿವಶಕ್ತಿ ಆ ರೂಪ ಸಹ ನಿರಾಕಾರನಿಂದಲೇ ಡೈರೆಕ್ಷನನ್ನು ಪಡೆಯುತ್ತಿರುತ್ತದೆ. ಸಂಪೂರ್ಣ ಡೈರೆಕ್ಷನ್ ನಿರಾಕಾರನಿಂದಲೇ ಸಿಗುತ್ತಿರುತ್ತದೆ. ಹೀಗಾಗಿ ಅವನನ್ನು ಭಾವಾತೀತ, ಕರ್ಮಾತೀತ ಎನ್ನಲಾಗದು. ಆದರೆ ನಿರ್ಗುಣನಲ್ಲಿಯೇ ಎಲ್ಲ ಗುಣಗಳು ಇರುತ್ತವೆ. ಅವನೇ ಎಲ್ಲವನ್ನು ನಡೆಸುತ್ತಿರುತ್ತಾನೆ. ಅವನು ಭಾವನೆಯಲ್ಲಿಯೂ ಬರುತ್ತಾನೆ ಮತ್ತು ಅವತಾರಗಳನ್ನು ಸಹ ಪಡೆಯುತ್ತಾನೆ ಹಾಗೂ ಡೈರೆಕ್ಷನ್ ಕೂಡ ನೀಡುತ್ತಾನೆ. ಭಕ್ತಿ ಮಾರ್ಗದಲ್ಲಿ ನಿರ್ಗುಣ ಎಂದು ಹೇಳುತ್ತಾರೆ, ಆದರೆ ಈ ಪದವು ಸರಿಹೊಂದುವುದಿಲ್ಲ. ಸಾಧಕನಾದವನು ಮೊದಲು ಅವನನ್ನು ಕಲ್ಪಿಸಿಕೊಳ್ಳುತ್ತಾನೆ. ನಿರಾಕಾರ ಅಂದರೆ ಸೂರ್ಯನಂತೆ ಪ್ರಕಾಶಮಯ ಪರಮ ಲೈಟಿನ ರೂಪದಲ್ಲಿ ಊಹಿಸಿಕೊಳ್ಳುತ್ತಾನೆ. ನಮ್ಮ ಸೂರ್ಯ ಅಗ್ನಿ ತತ್ವದಿಂದ ಆಗಿದ್ದಾನೆ. ಆದರೆ ನಿರಾಕಾರ ಶಿವ ಪರಮ ಲೈಟ್ ಸ್ವರೂಪನಾಗಿದ್ದಾನೆ. ನಾವು ಪರಂಧಾಮದಲ್ಲಿ ಪರಮಾತ್ಮನನ್ನು ಸ್ಮರಿಸಬೇಕು. ಅವನು ನಿರಾಕಾರನಾಗಿದ್ದಾನೆ. ಅವನು ಪರಮ ಪ್ರಕಾಶ ಸ್ವರೂಪನಾಗಿದ್ದಾನೆ. ಹೀಗೆ ಸ್ಮರಿಸುತ್ತಾ ಇದ್ದಾಗ ನಮಗೆ ಅವನಿಂದ ಪವರ್ ಪ್ರಾಪ್ತಿಯಾಗುತ್ತದೆ. ನಾವು ಅವನನ್ನು ಸ್ಮರಿಸಿಕೊಳ್ಳುವಂತೆ ಅವನು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆಯೇ ಎಂಬ ಪ್ರಶ್ನೆಗೆ ಉತ್ತರ ಬಾಪೂಜಿಯವರು ಈ ರೀತಿ ನೀಡಿದ್ದಾರೆ. ಶಿವ ನಿರಾಕಾರನು ಯಾರೋ ಒಬ್ಬರನ್ನು ಸ್ಮರಿಸುವುದಿಲ್ಲ ಅಥವಾ ನೆನಪು ಮಾಡಿಕೊಳ್ಳುವುದಿಲ್ಲ. ಅವನು ಸಂಪೂರ್ಣ ಬ್ರಹ್ಮಾಂಡದ ಆತ್ಮರಿಗೆ ಡೈರೆಕ್ಷನ್ ಕೊಡುತ್ತಾನೆ. ಈ ಭೂಮಿಯ ಮೇಲೆ 800 ಕೋಟಿ ಜನಸಂಖ್ಯೆ ಇದೆ ಎಂದಾದರೆ ಅದಕ್ಕೂ ದುಪ್ಪಟ್ಟು ಪಟ್ಟು ಸೂಕ್ಷ್ಮ ಜಗತ್ತಿನಲ್ಲಿ ಆತ್ಮರಿದ್ದಾರೆ. 10,000 ಕಿಲೋಮೀಟರ್ನಷ್ಟಿರುವ ಈ ಭೂಮಿಯ ಮೇಲೆ ಇಷ್ಟೊಂದು ಅಸಂಖ್ಯ ಆತ್ಮರಿದ್ದಾರೆ ಎಂದಾದರೆ ಮೇಲಿನ 1 ಲಕ್ಷ ಲೇಯರ್ನಲ್ಲಿ ಅದೆಷ್ಟು ಪರಂಧಾಮಗಳು ಇರಬಹುದು ಊಹಿಸಿಕೊಳ್ಳಿ. ಮೊದಲು ನಮ್ಮ ಪರಂಧಾಮವು ಒಂದು ಪ್ರಕಾಶ ವರ್ಷದಷ್ಟಿತ್ತು. ಅಂದರೆ ನೀವೇ ಊಹಿಸಿ ನೋಡಿ, ನಮ್ಮ ಸೂರ್ಯನ ಪ್ರಕಾಶ ಹಾಗೂ ಭೂಮಿಯ ಗ್ರಾವಿಟಿ ಸುಮಾರು 3,000 ಕಿಲೋಮೀಟರ್ ಹೋಗುತ್ತದೆ ಎಂದಾದರೆ ಬ್ರಹ್ಮಪುರಿಯ ನಂತರ ವಿಷ್ಣುಪುರಿ ಇದೆ. ನಂತರ ಅತಿ ಎತ್ತರದಲ್ಲಿ ಪರಂಧಾಮವಿದೆ. ಆದರೆ ಶಿವ ನಿರಾಕಾರನನ್ನು ಸ್ಮರಿಸಿ ಅವನಿಂದ ಪವರ್ ತೆಗೆದುಕೊಳ್ಳುವುದರಿಂದ ನಿಮ್ಮ ಆತ್ಮನಲ್ಲಿ ಪವರ್ ತುಂಬಿಕೊಳ್ಳುತ್ತದೆ. ಇದರಿಂದ ಆತ್ಮ ಬಲಶಾಲಿಯಾಗುತ್ತದೆ ಹಾಗೂ ವಿಕರ್ಮಗಳು ನಾಶವಾಗುತ್ತವೆ. ಆಕಾರಿ ಶಿವನನ್ನು ಕಲ್ಪಿಸಿಕೊಳ್ಳಿ. ಮೂರ್ತಿ ಪೂಜೆ ಮಾಡುವುದು ತಪ್ಪೇನಲ್ಲ. ನೀವು ಶಿವಶಕ್ತಿಯ ಮೂರ್ತಿಯನ್ನು ಮುಂದಿಟ್ಟುಕೊಂಡು ಅವರನ್ನು ಪರಂಧಾಮದಲ್ಲಿರುವಂತೆ ಕಲ್ಪಿಸಿಕೊಳ್ಳಿ ಎನ್ನುತ್ತಾರೆ ಬಾಪೂಜಿಯವರು. ಅವರು ಮುಂದುವರೆದು ಶಿವಶಕ್ತಿಯನ್ನು ಲೈಟ್ ಸ್ವರೂಪದಲ್ಲಿ ಕಲ್ಪಿಸಿಕೊಳ್ಳಿ ಎನ್ನುತ್ತಾರೆ. ಹಿಂದೂಗಳಲ್ಲಿ ಸಾಕಾರ ಹಾಗೂ ನಿರಾಕಾರ ಎರಡನ್ನೂ ಸಹ ಜನ ಒಪ್ಪಿಕೊಳ್ಳುತ್ತಾರೆ. ಕೃಷ್ಣನು ಸಾಕಾರಿ ರೂಪದಲ್ಲಿಯೇ ಬಂದಿದ್ದ. ಭಗವಂತನನ್ನು ಸಾಕಾರದಲ್ಲಿ ಕಂಡಾಗಲೇ ಭಾವನೆಗಳು, ಪ್ರೀತಿ ಉಕ್ಕಿ ಬರುತ್ತದೆ. ನಿರಾಕಾರನಲ್ಲಿ ಭಾವನೆಗಳು ಮೂಡುವುದಿಲ್ಲ. ನಿರಾಕಾರ ಭಾವಾತೀತನಾಗಿದ್ದಾನೆ ಅಂದಾಗ ಯಾವ ಕರ್ಮಗಳೂ ಮಾಡುವುದಿಲ್ಲ. ನಿರಾಕಾರ ಆಕಾರನಿಂದ ಕರ್ಮಗಳನ್ನು ಮಾಡಿಸುತ್ತಾನೆ. ಆಕಾರಿ ಶಿವ ಶಕ್ತಿ ಕರ್ಮ ಬಂಧನಕ್ಕೆ ಒಳಗಾಗುತ್ತಾರೆ ಹಾಗೂ ಸಾಕಾರಕ್ಕೆ ಬಂದು ಅವತಾರಗಳನ್ನು ತಳೆಯುತ್ತಾನೆ.
ಹೀಗಾಗಿ ಶಿವನ 28 ಅವತಾರಗಳಿವೆ. ನಿರಾಕಾರ ಯಾವುದೇ ಕರ್ಮಗಳನ್ನು ಮಾಡುವುದಿಲ್ಲ, ಆದರೆ ಮಾಡಿಸುತ್ತಾನೆ. ನಿರಾಕಾರನು ಬ್ರಹ್ಮನಿಂದ ಸರ್ಜನೆಯನ್ನು ಮಾಡಿಸಿದ, ಅಂದರೆ ಕರ್ಮ ಬಂಧನಕ್ಕೆ ಒಳಗಾದ ಎಂದೇ ಅರ್ಥ. ಹೀಗಾಗಿ ನಿರಾಕಾರನನ್ನಾದರೂ ಸ್ಮರಿಸಿ, ಆಕಾರಿ ರೂಪವನ್ನಾದರೂ ಸ್ಮರಿಸಿ, ಆದರೆ ಪರಂಧಾಮದಲ್ಲಿ ಅಥವಾ ಶಿವಪುರಿಯಲ್ಲಿ ಇರುವಂತೆ ಹಾಗೂ ಪರಮ ಪ್ರಕಾಶ ಸ್ವರೂಪದಲ್ಲಿ ಕಲ್ಪಿಸಿಕೊಳ್ಳಿ. ಪರಮ ಪ್ರಕಾಶದ ಸ್ವರೂಪದಲ್ಲಿ ಸ್ಮರಿಸುವುದರಿಂದ ನಿಮ್ಮೊಳಗೂ ಪರಮ ಪ್ರಕಾಶ ತುಂಬಿಕೊಳ್ಳುವುದು ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो